ಸತ್ಯ ಸಂಗತಿ ಏನೆಂದರೆ ಕೇವಲ ಸ್ತ್ರೀ ಮಾತ್ರವೇ ಪ್ರೇಮಿಸುವ ಕಲೆಯನ್ನು ತಿಳಿದಿದ್ದಾಳೆ. ಏಕೆಂದರೆ ಅವಳು ಪೂರ್ಣ ರೂಪದಲ್ಲಿ ತನ್ನಲ್ಲಿಯೇ ತಾನು ಲೀನವಾಗಬಲ್ಲಳು, ಏಕಾಕಾರಳಾಗಬಲ್ಲಳು, ತಾದಾತ್ಮ್ಯವನ್ನು ಹೊಂದಬಲ್ಲವಳಾಗಿದ್ದಾಳೆ. ಮತ್ತು ಅತಿ ಮುಖ್ಯವಾದ ವಿಷಯವೇನೆಂದರೆ ಪ್ರೇಮಿಸುವ ಕಲೆ, ಪ್ರೇಮಿಸುವ ಕ್ರಿಯೆ ಗಣಿತದ ಮಾಧ್ಯಮದಿಂದ ಮಾಡಲಾಗುವುದೇ ಇಲ್ಲ. ಲಾಭ ನಷ್ಟಗಳನ್ನು ಎಣಿಸುತ್ತಾ ಪ್ರೇಮ ಮಾಡಲು ಸಾಧ್ಯವಿಲ್ಲ. ಪ್ರೇಮವೆಂದರೆ ಏಕಾಏಕಿ ಸಮುದ್ರದಲ್ಲಿ ಧುಮುಕುವಂತಹ ಕ್ರಿಯೆ. ಅದರಲ್ಲಿ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತಹ ಯಾವುದೇ ಕ್ರಿಯೆ ಮಾಡಲಾಗುವುದಿಲ್ಲ. ಪ್ರೇಮ ತನ್ನಲ್ಲಿಯೇ ತಾನು ಪೂರ್ಣವಾಗಿ ಮುಳುಗುವಂತಹ ಕ್ರಿಯೆ. ಮತ್ತು ಮನುಷ್ಯ ಪೂರ್ಣ ರೂಪದಲ್ಲಿ ಮುಳುಗುವುದೇ ಇಲ್ಲ, ಮನುಷ್ಯ ಪೂರ್ಣ ರೂಪದಲ್ಲಿ ಧುಮುಕುವುದೇ ಇಲ್ಲ. ಏಕೆಂದರೆ ಮನುಷ್ಯ ತನ್ನ ಬುದ್ಧಿಪಕ್ಷದ ಅಧೀನನಾಗಿರುತ್ತಾನೆ. ಸ್ತ್ರೀ ಮೇಲೆ ಅವಳ ಹೃದಯ ಪಕ್ಷ ಅತ್ಯಧಿಕವಾದ ನಿಯಂತ್ರಣ ಹೊಂದಿರುತ್ತದೆ. ಆದ್ದರಿಂದಲೇ ಭಕ್ತನಾದವನು ಯಾವಾಗಲೂ ತನ್ನ ಸ್ತ್ರೀ ರೂಪದಿಂದಲೇ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಭಗವಂತನನ್ನು ಪ್ರಾಪ್ತಿ ಮಾಡಿಕೊಳ್ಳಲೇಬೇಕೆಂದಿದ್ದರೆ, ಭಗವಂತನ ಸಾಕ್ಷಾತ್ ದರ್ಶನ ಮಾಡಲೇಬೇಕೆಂದಿದ್ದರೆ, ಆ ಪರಮಪ್ರಭುವಿನ ಎದುರಿನಲ್ಲಿ ಸಾಕ್ಷಾತ್ತಾಗಿ ನೃತ್ಯ ಮಾಡಲೇಬೇಕೆಂದಿದ್ದರೆ, ಆ ಪರಮಾತ್ಮನನ್ನು ನಮ್ಮ ಕಣ್ಣಿನಲ್ಲಿ ಸ್ಥಾಪಿಸಿಕೊಳ್ಳುವ ಕ್ರಿಯೆ ಯಾವುದೆಂದರೆ, ಭಕ್ತನಾದವನು ಸ್ತ್ರೀ ರೂಪ ಧಾರಣೆ ಮಾಡಿದರೆ ಮಾತ್ರವೇ ಅವನಿಗೆ ಭಗವಂತನ ಸಾಕ್ಷಾತ್ ದರ್ಶನ ಸಂಭವವಾಗುತ್ತದೆ. ಏಕೆಂದರೆ ಸ್ತ್ರೀಯ ಕಣ್ಣಿನಲ್ಲಿ ಮಾತ್ರವೇ ಆ ಒಂದು ವಿಶೇಷತೆ ಇದೆ. ಅದರಿಂದ ಮಾತ್ರವೇ ಪರಮಾತ್ಮನ ಪೂರ್ಣ ಸ್ವರೂಪದ ಬಿಂಬವನ್ನು ತನ್ನಲ್ಲಿಯೇ ಲೀನಗೊಳಿಸಿಕೊಳ್ಳುವ ಕಲೆ, ಸಾಮರ್ಥ್ಯ ಭಕ್ತನಿಗೆ ಪ್ರಾಪ್ತಿಯಾಗುತ್ತದೆ. ಯಾವಾಗಲೂ ಪುರುಷ ಅರ್ಧ ಮಸ್ತಿಷ್ಕ ಅಂದರೆ ಬುದ್ಧಿಪೂರ್ವಕವಾಗಿ ಚಿಂತಿಸುತ್ತಾನೆ, ಉಳಿದರ್ಧ ಹೃದಯ ಪಕ್ಷದಿಂದ ಆಲೋಚಿಸುತ್ತಾನೆ. ಅವನು ಒಂದು ಕ್ಷಣ ಆಲೋಚಿಸುತ್ತಾನೆ, ಇದು ಉಚಿತವೋ ಅನುಚಿತವೋ ಎಂದು, ಇದನ್ನು ಮಾಡಬೇಕೋ ಅಥವಾ ಮಾಡಬಾರದೋ, ಈ ರೀತಿ ಮಾಡುವುದರಿಂದ ಸರಿಯಾಗುವುದೋ ಇಲ್ಲವೇ ತಪ್ಪಾಗುವುದೋ, ಈ ರೀತಿ ಮಾಡಿದರೆ ಜನರು ನನ್ನ ಬಗ್ಗೆ ಏನೆಂದುಕೊಳ್ಳುವರು. ಇಂಥ ವಿಚಾರಗಳನ್ನು ಮನುಷ್ಯನ ಬುದ್ಧಿಪಕ್ಷ ಸದಾ ಚಿಂತಿಸುತ್ತಿರುತ್ತದೆ. ಮತ್ತು ಅವನು ಈ ರೀತಿ ಆಲೋಚನೆ ಮಾಡುತ್ತಿದ್ದರೆ ಅವನಿಂದ ಎಂದಿಗೂ ಯಾರನ್ನೂ ಪ್ರೇಮಿಸಲಾಗುವುದೇ ಇಲ್ಲ. ಅವನು ಕೇವಲ ಡೋಂಗಿತನವನ್ನು, ಪಾಖಂಡಿತನವನ್ನು ಮಾತ್ರವೇ ಆಚರಿಸಬಲ್ಲ. ಅವನು ಕೇವಲ ಮಾತ್ರ ಮೋಸಗಾರನಾಗಬಲ್ಲ ಅಷ್ಟೇ. ಸ್ತ್ರೀ ಎಂದಿಗೂ ಮೋಸ ಮಾಡುವುದಿಲ್ಲ. ಸ್ತ್ರೀ ಯಾರನ್ನೂ ಪ್ರೀತಿಸಿದರೆ ಸಂಪೂರ್ಣವಾಗಿಯೇ ಪ್ರೀತಿಸುತ್ತಾಳೆ. ತನ್ನನ್ನು ತಾನು ಪ್ರೇಮಿಗೆ ಸಂಪೂರ್ಣ ಸಮರ್ಪಣಾ ಭಾವದಿಂದ ಅರ್ಪಿಸಿಕೊಂಡು ಬಿಡುತ್ತಾಳೆ. ತನ್ನನ್ನು ತಾನು ಪೂರ್ಣ ರೂಪದಿಂದ ಪ್ರೇಮಿಯಲ್ಲಿ ಮುಳುಗಿ ಹೋಗುವ, ಸಂಪೂರ್ಣ ತಾದಾತ್ಮ್ಯತೆ ಹೊಂದುವ ಕ್ರಿಯೆಯೊಂದಿಗೆ ಪ್ರೇಮಿಸುತ್ತಾಳೆ. ಆದ್ದರಿಂದಲೇ ಈ ಎರಡೂ ಕ್ರಿಯೆಗಳೂ ಸಹ ಕೇವಲ ಮಾತ್ರ ಸ್ತ್ರೀಯ ಬಳಿಯಲ್ಲಿಯೇ ಇವೆ. ಘೋರತಮವಾದ ಕಷ್ಟವನ್ನು ಸಹಿಸುವುದು ಪ್ರೇಮದ ಆಧಾರವಾಗಿದೆ. ಏಕೆಂದರೆ ಸ್ತ್ರೀಯ ಯೋಗದಲ್ಲಿ ಅದನ್ನುಳಿದು ಬೇರೇನೂ ಇಲ್ಲವೇ ಇಲ್ಲ. ಆ ಪ್ರೇಮವಂತೂ ಕೇವಲ ಒಂದೇ ಒಂದು ಕ್ಷಣ ಮಾತ್ರಕ್ಕೆ ಮಿಂಚಿನಂತೆ ಕಾಣಿಸಿಕೊಂಡು ನಂತರ ಮಾಯವಾಗಿ ಬಿಡುತ್ತದೆ ಮತ್ತು ಅತ್ಯಂತ ಸುಮಧುರ ನೆನಪಾಗಿಯೇ ಉಳಿದು ಬಿಡುತ್ತದೆ. ಆ ಹೆಣ್ಣು ಸ್ತ್ರೀ ಹೇಳುತ್ತಾಳೆ, ಆಂಕಡ್ಲಿಯ ಜಾಯಿ ಪಡಿ ಪಂತ್ ನಿಹಾರಿ ನಿಹಾರಿ, ಹಾತಳ್ಳಿಯ ಚಾಲಾ ಪಡಿಯ ರಾಮ್ ಪುಕಾರಿ ಪುಕಾರಿ. ಅಂದರೆ ಅವಳು ಹೇಳುತ್ತಿದ್ದಾಳೆ, ನನ್ನ ಕೈ ಬೆರಳುಗಳಲ್ಲಿ ಬೊಬ್ಬೆಗಳೇಳುತ್ತಿವೆ. ದಿನಗಳನ್ನೆಣಿಸುತ್ತಾ ನನ್ನ ಪ್ರೇಮಿ ಈ ದಿನ ಬರುತ್ತಾನೆ, ನಾಳೆ ಬರುತ್ತಾನೆ, ನಾಡಿದ್ದು ಬರುತ್ತಾನೆ, ಈ ದಿನ ಬರಬಹುದು, ನಾಳೆ ಬರಬಹುದು, ನಾಡಿದ್ದು ಬರಬಹುದು ಎಂಬ ನಿರೀಕ್ಷೆಯಲ್ಲಿ ನನ್ನ ಕೈ ಬೆರಳುಗಳೆಲ್ಲ ದಿನಗಳನ್ನೆಣಿಸುತ್ತಾ ಸವೆದು ಹೋಗಿವೆ ನನ್ನ ಕೃಷ್ಣನ, ನನ್ನ ಪ್ರೇಮಿಯ ನಿರೀಕ್ಷೆಯಲ್ಲಿ. ಅವನೆಂದು ನನ್ನಲ್ಲಿಗೆ ಬರುವನೋ ಎಂದು ದಿನಗಳನ್ನೆಣಿಸುತ್ತಾ ಮತ್ತು ನನ್ನ ಬಹು ಸುಂದರವಾದ ಕಣ್ಣುಗಳಲ್ಲಿ ಪ್ರಕಾಶವಿಲ್ಲವಾಗಿದೆ. ಕತ್ತಲೆ ಕವಿದಿದೆ. ನಾನು ಪ್ರತಿಕ್ಷಣ ಆ ಮಾರ್ಗವನ್ನೇ, ಆ ದಾರಿಯನ್ನೇ ನೋಡುತ್ತಿರುತ್ತೇನೆ. ಯಾವ ದಾರಿಯಲ್ಲಿ ನನ್ನ ಕೃಷ್ಣ, ನನ್ನ ಪ್ರೇಮಿ ಬರಬಹುದೋ, ಯಾವ ಕ್ಷಣದಲ್ಲಿ ಕೃಷ್ಣ ಬಂದೇ ಬಿಡಬಹುದೋ, ನಾನು ನನ್ನ ಕಣ್ಣನ್ನು ಕೇವಲ ಕೆಲವೇ ಕ್ಷಣ ಮುಚ್ಚಿದ್ದೇ ಆದರೆ, ಆ ಕ್ಷಣಗಳಲ್ಲೇ ಕೃಷ್ಣನ ಬರುವಿಕೆಯಾದರೆ, ಅವನ ಸಾಕ್ಷಾತ್ ದರ್ಶನದ ಪರಮ ಸೌಭಾಗ್ಯವನ್ನು ನನ್ನ ಕಣ್ಣುಗಳು ಕಳೆದುಕೊಂಡಂತಾಗುತ್ತದೆ ಅಲ್ಲವೇ? ಮತ್ತು ಅವಳು ಹೇಳುತ್ತಿದ್ದಾಳೆ,
ಮೀರಾಬಾಯಿ ಹೇಳುತ್ತಿದ್ದಾಳೆ, ನನ್ನ ಕಣ್ಣುಗಳ ಜ್ಯೋತಿ ಕ್ಷೀಣಿಸಿದೆ, ಎಲ್ಲ ದೃಶ್ಯಗಳು ಮಸುಕಾಗಿ ಕಾಣುತ್ತಿವೆ. ನಾನೀಗ ನನ್ನ ಪ್ರಿಯತಮ ಕೃಷ್ಣ ಬರುವ ಹಾದಿಯನ್ನೂ ಸಹ ಸರಿಯಾಗಿ ಪೂರ್ಣ ರೂಪದಿಂದ ನೋಡಲಾಗುತ್ತಿಲ್ಲ. ಇಷ್ಟೆಲ್ಲ ಆದರೂ ಸಹ ನಾನು ಕೇವಲ ಮಾತ್ರ ಒಂದೇ ಒಂದು ಚಿಂತನೆ ಮಾಡುತ್ತಿದ್ದೇನೆ, ಏನೆಂದರೆ ನನ್ನ ಕೃಷ್ಣ ಯಾವುದೇ ಕ್ಷಣದಲ್ಲಾದರೂ ನನ್ನಲ್ಲಿಗೆ ಬರಬಹುದು. ಮೀರಾಳ ಇಂತಹ ವೇದನೆಯನ್ನು ಯಾರಿಂದಲಾದರೂ ಸಹಿಸಲು ಸಾಧ್ಯವಾಗುತ್ತದೆಯೇ? ಪುರುಷನೊಬ್ಬ ಇಂತಹ ವೇದನೆಯನ್ನು ಖಂಡಿತ ಸಹಿಸಲಾರ. ಅವನು ಕೇವಲ 1-2 ದಿನ, 3-4 ದಿನಗಳವರೆಗೆ ಕಾಯಬಲ್ಲ ಮಾತ್ರ. ನಂತರ ಏಕಾಏಕಿ ಕಾಯುವಿಕೆ, ಪ್ರೇಮಿಯ ಪ್ರತೀಕ್ಷೆಯನ್ನು ತ್ಯಜಿಸಿ ಬೇರೆಯ ಚಿಂತನೆಯಲ್ಲಿ ತೊಡಗುತ್ತಾನೆ. ಆದರೆ ಸ್ತ್ರೀಗೆ ಆ ರೀತಿ ಮಾಡಲಾಗುವುದೇ ಇಲ್ಲ. ಅವಳು ಪ್ರೇಮಿಯ ಪ್ರತೀಕ್ಷೆಯಲ್ಲೇ ಬೆಂದು ಹೋಗುತ್ತಾಳೆ. ಪ್ರೇಮಿಯ ವಿರಹದಲ್ಲಿ ತನ್ನನ್ನೇ ತಾನು ಸಮಾಪ್ತಿಗೊಳಿಸಿಕೊಂಡು ಬಿಡುತ್ತಾಳೆ. ತನ್ನ ಅಸ್ತಿತ್ವವನ್ನು ಸ್ವತಃ ತಾನೇ ಪ್ರೇಮಕ್ಕಾಗಿ ಅಳಿಸಿಕೊಂಡು ಬಿಡುತ್ತಾಳೆ. ಜೀವನ ಪರ್ಯಂತ ತನ್ನನ್ನೇ ತಾನು ಪ್ರೇಮಿಗಾಗಿ ಪರಿತಪಿಸುತ್ತಾ ತನ್ನ ಅಸ್ತಿತ್ವವನ್ನೇ ಸಮಾಪ್ತಿ ಮಾಡಿಕೊಳ್ಳುವ ಕ್ರಿಯೆಯನ್ನು ಮಾಡಿಯೇ ಬಿಡುತ್ತಾಳೆ. ಏಕೆಂದರೆ ಅವಳಲ್ಲಿ ಪ್ರೇಮಿಗಾಗಿ ಕಾಯುವ, ನಿರಂತರ ಪ್ರತೀಕ್ಷೆಯಿಂದಿರುವ ಅದ್ಭುತವಾದ ಶಕ್ತಿ ಇದೆ. ಮತ್ತು ಈ ಪ್ರೇಮಿಗಾಗಿ ಕಾಯುವಿಕೆಯ ಶಕ್ತಿ, ಈ ಪ್ರೇಮಿಯ ವಿಯೋಗವನ್ನು ಸಹಿಸುವ ಶಕ್ತಿ ಸ್ತ್ರೀಯೊಬ್ಬಳು ಒಬ್ಬ ಸುಂದರ ಪುರುಷನಿಗೆ ಜನ್ಮ ನೀಡುವಾಗ ಅನುಭವಿಸುವ ಪ್ರಸವ ವೇದನೆಯಷ್ಟೇ ಕಷ್ಟದಾಯಕವಾದದ್ದು. ಮತ್ತು ಇಂತಹ ಘೋರತಮ ಕಷ್ಟವನ್ನು ಸ್ತ್ರೀ ಸಹಿಸುತ್ತಾಳೆ. ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ, ಪ್ರೇಮವನ್ನು ಸಹ ಸ್ತ್ರೀ ಮಾತ್ರವೇ ಮಾಡಬಲ್ಲವಳಾಗಿದ್ದಾಳೆ ಎಂದು. ಸರಿಯಾದ ಅರ್ಥದಲ್ಲಿ, ಪೂರ್ಣ ರೂಪದಲ್ಲಿ, ಸಮರ್ಪಿತ ಭಾವದಲ್ಲಿ, ಸಮರ್ಪಣಾ ಭಾವದಲ್ಲಿ ಪ್ರೇಮ ಸ್ತ್ರೀಯಿಂದ ಮಾತ್ರವೇ ಮಾಡಲು ಸಾಧ್ಯ. ಮತ್ತು ಆದ್ದರಿಂದಲೇ ಶಿಷ್ಯನಾಗಬೇಕೆಂದಿರುವವನು ಯಾರೇ ಆಗಲಿ, ಎಲ್ಲಿಯವನೇ ಆಗಿರಲಿ, ಅವನು ಸ್ತ್ರೀಯಾದರೆ ಮಾತ್ರವೇ ಗುರುವನ್ನು ಪ್ರಾಪ್ತಿ ಮಾಡಿಕೊಳ್ಳಬಲ್ಲವನಾಗುತ್ತಾನೆ. ಅಂದರೆ ಅವನು ತನ್ನಲ್ಲಿಯೇ ತಾನು ಸ್ತ್ರೀಯಂತೆ ಹೃದಯ ಪಕ್ಷವನ್ನು ಜಾಗೃತಿ ಮಾಡಿಕೊಳ್ಳಬೇಕಾಗುತ್ತದೆ. ಅವನು ತನ್ನಲ್ಲಿಯೇ ತಾನು ಚೇತನವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ. ಅವನು ತನ್ನಲ್ಲಿಯೇ ತಾನು ಸ್ತ್ರೀಯ ಆ ಉದಾತ್ತ ಭಾವನೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾಗುತ್ತದೆ. ಅದೇನೆಂದರೆ, ನಾನು ಕೇವಲ ಒಂದೇ ಒಂದು ಚಿಂತನೆ, ಒಂದೇ ವಿಚಾರ, ಒಂದೇ ಧಾರಣೆ, ಒಂದೇ ತಥ್ಯವನ್ನು ಜೀವನದ ಪರಮ ಲಕ್ಷ್ಯವೆಂದು ಭಾವಿಸಿದ್ದೇನೆ. ಅದು ನಾನು ನನ್ನ ಜೀವನದಲ್ಲಿ ಗುರುವನ್ನು ನನ್ನ ಶರೀರದಲ್ಲಿ ಸಂಪೂರ್ಣವಾಗಿ ಸ್ಥಾಪಿಸಿಕೊಳ್ಳುತ್ತೇನೆ, ಆತ್ಮಸ್ಥಗೊಳಿಸಿಕೊಳ್ಳುತ್ತೇನೆ. ಜೀವನದಲ್ಲಷ್ಟೇ ಅಲ್ಲ, ನನ್ನ ಪ್ರಾಣಗಳಲ್ಲಿಯೂ ಸಹ ಗುರುವನ್ನು ಆತ್ಮಸ್ಥಗೊಳಿಸಿಕೊಳ್ಳುತ್ತೇನೆ. ಕೇವಲ ನನ್ನ ಪ್ರಾಣಗಳಲ್ಲಿ ಮಾತ್ರವಲ್ಲದೆ ನನ್ನ ಶರೀರದ ರೋಮ ರೋಮಗಳಲ್ಲಿ, ನರನಾಡಿಗಳಲ್ಲಿ, ಕಣಕಣಗಳಲ್ಲಿಯೂ ಸಹ ಗುರುವು ಸ್ಥಾಪಿತನಾಗಲಿ. ಜೈ ಗುರುದೇವ್. ನಾರಾಯಣೋ ತ್ವಂ ನಿಖಿಲೇಶ್ವರೋ ತ್ವಂ ಮಾತಾ ಪಿತಾ ಗುರು ಆತ್ಮ ತ್ವಮೇವಂ ಬ್ರಹ್ಮಾ ತ್ವಂ ವಿಷ್ಣುರುದ್ರ ತ್ವಮೇವಂ ಸಿದ್ಧಾಶ್ರಮೋ ತ್ವಂ ಗುರುವಂ ಪ್ರಣಮ್ಯಂ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಜೈ ಗುರುದೇವ್.